ನಮಸ್ಕಾರ ವಿದ್ಯಾರ್ಥಿಗಳೇ, ಬಸವಡಿ ಶಿಕ್ಷಣ ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಕ್ಲಾಸ್ಗಳಲ್ಲಿ ತಮಗೆ ಓಚರನ್ನು ಎಂಟ್ರಿ ಬ್ಲ್ಯಾಂಕ್ ಆ್ಯಂಡ್ ನಾರ್ಮಲ್ ಓಚರ್ ಎಂಟ್ರಿ ಮಾಡಿದ್ವಿ. ಯಾವ ರೀತಿ ಅಂತ ಸ್ವಲ್ಪ ಒಂದು ನಿಮಿಷದಲ್ಲಿ ಹೇಳಿ ಮುಂದೆ ಹೋಗೋಣ. ಬ್ಲ್ಯಾಂಕ್ ಮತ್ತು ನಾರ್ಮಲ್ ಲೆಜರ್ಸ್ಗಳನ್ನು ನಾವು ಈ ರೀತಿ ನೋಡಿದ್ವಿ. ಈ ಬ್ಲ್ಯಾಂಕ್ ಲೆಜರ್ಸ್ಗಳು ಬರುವಂಥವು ಯಾವ ಅಂತ ಹೇಳ್ತಾ ಹೋಗ್ತೀನಿ. ಡೈರೆಕ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬರ್ತದೆ ರೀ. ಅದೇ ರೀತಿ ಡೈರೆಕ್ಟ್ ಇನ್ಕಮ್ ಬರ್ತದೆ. ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್, ಸೆಂಡಿ ಡೆಟರ್ಸ್, ಕ್ಯಾಶ್ ಅಟ್ ಬ್ಯಾಂಕ್ ಮತ್ತು ಬ್ಯಾಂಕ್ ಅಕೌಂಟ್ ಇವೆಲ್ಲ ಬರುವಂತಹ ಇವೇನು 5 ಬರ್ತಾವಲ್ಲ, 1 2 3 4 5 6 7 8 ಹೀಗೆ ಇವು ಬರುವಂಥವು ನಾವು ಬ್ಲ್ಯಾಂಕ್ ಲೆಜರ್ಸನ್ನು ಕ್ರಿಯೇಟ್ ಮಾಡ್ತೀವಿ. ಉಳಿದಿದ್ದನ್ನು ನಾವು ನಾರ್ಮಲ್ ಅಂತ ಕ್ರಿಯೇಟ್ ಮಾಡ್ತೀವಿ. ಹಾಗಾದ್ರೆ ಕಳೆದ ಎಕ್ಸಾಂಪಲ್ಗಳಲ್ಲಿ ನೋಡಿರ್ಬೋದು. ಎಕ್ಸಾಂಪಲ್ 13ರಲ್ಲಿ ನೋಡಿದ್ದೀರಿ. ಹಾಗೆ ನಾರ್ಮಲ್ ಅಂತಂದರೆ ಕರೆಂಟ್ ಲಯಬಿಲಿಟಿ, ಕರೆಂಟ್ ಅಸೆಟ್ಸ್, ಲೋನ್ ಲಯಬಿಲಿಟಿ, ಕ್ಯಾಪಿಟಲ್, ಫಿಕ್ಸ್ಡ್, ಡ್ರಾಯಿಂಗ್ ಇರ್ಬೋದು, ಅಥವಾ ಬಿಲ್ಸ್ ಪೇಬಲ್, ಬಿಲ್ಸ್ ರಿಸೀವಬಲ್, ಕ್ಯಾಶ್ ಇನ್ ಹ್ಯಾಂಡ್ ಇವೆಲ್ಲ ರೀತಿಯ ನಾವು ಏನು ಮಾಡ್ತೀವಿ, ನಾರ್ಮಲ್ ಅಂತೇಳಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಫ್ಯೂಚರ್ಸ್ಗಳನ್ನು ಯಾವ ಎಷ್ಟು ಹೋಗಬೇಕು ಯಾವಿಲ್ಲ ಅಂತೇಳಿ ನೋಡೋಣ. F11 ಫ್ಯೂಚರ್ಸ್ ಮತ್ತು F12 ಫ್ಯೂಚರ್ಸನ್ನು ನೋಡ್ಕೋಬೇಕಾಗ್ತದೆ. ಅದ್ರಾಗ F11 ಒಳಗೆ ನಿಮಗೆ ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟ್ ಆಸ್ ಇಟ್ಕೋಬೇಕು. ಅದೇ ರೀತಿ ಶೋ ಲೆಜರ್ ಕರೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಅಕೌಂಟ್ ಮತ್ತು ಕ್ಯಾಶ್ ಅಕೌಂಟ್ ಇನ್ ಜರ್ನಲ್ಸ್ ಅಂತ ಇದೆ. ಇದನ್ನು ಎರಡನ್ನು ಎಷ್ಟಿಟ್ಕೋಬೇಕಾಗ್ತದೆ. ಇದು ಟೈಲ್ 9 ಒಳಗೆ ಬರ್ತದೆ. ಇಯರ್ ಪ್ಲಸ್ ಆಫ್ ಚೇಂಜಸ್ ಬರ್ತದೆ, ಅದನ್ನು ಕೂಡ ತಮಗೆ ತೋರಿಸಿದ್ದೆ. ಈಗ ನಾವು ಶಾರ್ಟ್ ಆಗಿ ಹೇಳ್ಬೇಕಾದ್ರೆ F4 ಕಂಟ್ರಾ ವೋಚರ್ನ ಎಂಟ್ರಿ ಮಾಡೋಕ್ಕಾಗ್ತದೆ. ಅಲ್ಲಿ ಬ್ಯಾಂಕ್ ಅಕೌಂಟ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಮಾತ್ರ ಎಂಟ್ರಿ ಮಾಡ್ತೀವಿ. ಅದರ ಟು ಕ್ಯಾಶ್ ಮತ್ತು ಕ್ಯಾಶ್ ಬೈ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಎಂಟ್ರಿ ಮಾಡೋಕ್ಕಾಗ್ತದೆ. ಅದೇ ರೀತಿ ನಾವು ಎಂಟ್ರಿ ಮಾಡ್ತಾ ಹೋಗೋಣ. ಈಗ ನಮ್ಮ ಕಳೆದ ಎಕ್ಸಾಂಪಲ್ ವೋಚರ್ ಅಂತಿತ್ತು, ಆ ವೋಚರೆಲ್ಲ ಎಂಟ್ರಿ ಮಾಡಿದ್ದೀವಿ. ಈಗ ಇನ್ನೊಂದು ಸಾರಿ ಹೇಳ್ತಾ ಇದ್ದೇನೆ. ಎಸ್ಕೇಪ್, ನಾವು ಗೆಟ್ವೇ ಆಫ್ ಟ್ಯಾಲಿ ಬರಬೇಕು. ಅಕೌಂಟಿಂಗ್ ವೋಚರ್, ಇಲ್ಲಿ ನಮಗೆ ಕಾಂಟ್ರಾ ವೋಚರ್ ಬೇಕಾಗ್ತದೆ. ಈ ಕಾಂಟ್ರಾ ವೋಚರ್ ನಾವು ಕೂಡ ಎಂಟ್ರಿ ಮಾಡ್ತಾ ಹೋಗೋಣ. ಈಗ ಕಾಂಟ್ರಾ ವೋಚರ್ ನಮಗೆ ರೈಟ್ ಸೈಡ್ ಕೊಟ್ಟಿರುವಂಥದ್ದು F4 ಅದ ಶಾರ್ಟ್ಕಟ್ ಕೀಸು. ಇಲ್ಲಿ ಕಾಂಟ್ರಾ ವೋಚರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಾಂಟ್ರಾ ವೋಚರ್ ಬರ್ತದೆ. ಇಲ್ಲಿ ನಮ್ಮ ಎಕ್ಸಾಂಪಲ್ ಕ್ಯಾಶ್ ಅಂತದ. ಕ್ಯಾಶ್ ಅಮೌಂಟ್ ಎಷ್ಟದ ಅಂತ ನೋಡೋಣ. ಹಾಗಾದರೆ ಕ್ಯಾಶ್ ಅದ ರೀ. ಇಲ್ಲಿ ನಮ್ಮ ಎಕ್ಸಾಂಪಲ್ಗಳನ್ನು ತೆಗೆದು ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನಮ್ಮದು ಕ್ಯಾಶ್ ಅಟ್ ಬ್ಯಾಂಕ್ ಅದ. ಬ್ಯಾಂಕ್ ಅದ 10,000 ಅದ. ಈ 10,000 ನಾವು ಎಂಟ್ರಿ ಮಾಡೋಕ್ಕಾಗ್ತದೆ. ಹಾಗಾದರೆ ಇಲ್ಲಿ 10,000 ಎಂಟ್ರಿ ಮಾಡ್ತೀನಿ. ಆಮೇಲೆ ಅದರ ನೇಮು ಬೈ ಕ್ಯಾಶ್ ಅಟ್ ಬ್ಯಾಂಕ್ ಅದ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಲೆಜರ್ಸ್ ಹೆಸರು ಬರುತ್ತೆ. ಎಂಟ್ರಿ ಮಾಡ್ತಾ ಹೋಗ್ತೀನಿ. ಇಲ್ಲಿ ಅಮೌಂಟನ್ನು ಎಂಟ್ರಿ ಮಾಡಬೇಕಾಗ್ತದೆ. ಈ ಅಮೌಂಟನ್ನು ಎಂಟ್ರಿ ಮಾಡಿ ಕಂಪ್ಲೀಟ್ ಮಾಡೋಣ. ಹಾಗಾದರೆ ನಮ್ಮದು ಕಾಂಟ್ರಾ ವೋಚರ್ ಇಲ್ಲಿ ಕಂಪ್ಲೀಟ್ ಆಯಿತು. ಈಗ ನಾವು ನೆಕ್ಸ್ಟ್ ಕಾಂಟ್ರಾ ವೋಚರ್ ಮತ್ತು ಪೇಮೆಂಟ್ ವೋಚರ್ ನೋಡೋಣ. ಪೇಮೆಂಟ್ ವೋಚರ್ ಒಳಗೆ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ನಾವು ಎಕ್ಸಾಂಪಲ್ ಜೊತೆಗೆ ತೋರಿಸ್ತೀನಿ. ನೆಕ್ಸ್ಟ್ ಪೇಮೆಂಟ್ ವೋಚರ್. ಈ ಪೇಮೆಂಟ್ ವೋಚರಲ್ಲಿ ನಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಂದರೆ ಡೆಬಿಟ್ ಸೈಡ್ ಬರುವಂಥ ಡೈರೆಕ್ಟ್ ಇಂಡೈರೆಕ್ಟ್ ಅಂಡರ್ಸ್ ಬರ್ತವೆ. ಅವುಗಳಲ್ಲಿ ನಾವು ಯಾವುವು ಅಂತಂದರೆ ಸ್ಯಾಲ್ರಿ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ರೆಂಟ್ ಇರ್ಬೋದು, ವೇಜಸ್ ಇರ್ಬೋದು, ಈ ರೀತಿ ಬರುವಂಥ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಬಹಳಷ್ಟು ಇರುವುದರಿಂದ ನಮಗೆ ಫಸ್ಟು ಒಂದು ನೇಮ್ ತೊಗೋಬೇಕು, ಅದು ಬಾಯ್ ಅಂತ ಇರ್ತದೆ. ಮತ್ತು ಸೆಕೆಂಡ್ ಒನ್ ಇದ್ದರೆ ಮತ್ತು ಬಾಯ್ ತೊಗೋಬೇಕು. ಹಾಗೆ ಬಾಯ್ ತೊಗೊಂಡು ಎಂಟ್ರಿ ಮಾಡ್ತಾ ಹೋಗಿ ಲಾಸ್ಟ್ ಕೊನೆಯದೇ ಮುಗಿದ್ಮೇಲೆ ಟು ಕ್ಯಾಶ್ ಅಂತ ತಗೊಂಡು ಕಂಪ್ಲೀಟ್ ಮಾಡಬೇಕಾಗ್ತದೆ. ಹಾಗಾದರೆ ನೋಡೋಣ ವಿದ್ಯಾರ್ಥಿಗಳು ಯಾವ ರೀತಿ ಅಂತ ಎಂಟ್ರಿ ಮಾಡೋದು ಅಂತ ಹೇಳಿ. ಈಗ ನಾವು ಪೇಮೆಂಟ್ ವೋಚರ್ ಹೋಗಿದ್ದೀವಿ. ಕೆಳಗಡೆ ಬಾಯ್ ಅಂತದ. ಬ್ಯಾಡ್ ಡೆಟ್ಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ನಮ್ಮದು ಎಕ್ಸಾಂಪಲ್ ಒಳಗೆ ನೋಡಿ ಬ್ಯಾಡ್ ಡೆಟ್ಸ್ ಇದೆ. ಇಲ್ಲಿ ಬ್ಯಾಡ್ ಡೆಟ್ಸ್ ಅದ. ಈ ಇದರೊಳಗೆ ಬ್ಯಾಡ್ ಡೆಟ್ಸ್ 1,500 ಅದ. ಈ 1,500 ಎಂಟ್ರಿ ಮಾಡೋಣ. ಹಾಗಾದರೆ 1,500. ನೆಕ್ಸ್ಟ್ ಇದನ್ನು ಬಿ ಪ್ರೆಸ್ ಮಾಡಿ, ಬಿ ಅನ್ನು ಬಾಯ್ ಆಗ್ತದೆ. ಆಮೇಲೆ ಬ್ಯಾಡ್ ಡೆಟ್ಸ್ ಅಂದಮೇಲೆ ಡ್ರಾಯಿಂಗ್ ಅಲ್ಲ, ಕ್ಯಾಪಿಟಲ್ PL, ಇದು ಕ್ಯಾಪಿಟಲ್ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ಇದು 9,000 ಅದೇ. ಅದನ್ನ ಎಂಟ್ರಿ ಮಾಡ್ತೀನಿ. ಮತ್ತು ಬಾಯ್ ಪ್ರೆಸ್ ಮಾಡ್ತೀನಿ. ಬಿ ಪ್ರೆಸ್ ಮಾಡ್ರೆ ಬರ್ತದೆ ಅಲ್ಲಿ. ಅದೇ ರೀತಿ ಕ್ಯಾರೇಜ್ ಇನ್ವರ್ಡ್ ಇದು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತದೆ. ಇದನ್ನು ಕೂಡ ಎಂಟ್ರಿ ಮಾಡೋಣ ಅಂತ. ಹಾಗಾದರೆ ಇದರ ಅಮೌಂಟನ್ನು ಒಂದು ಸಾರಿ ನೋಡ್ಕೊಂಬಿಡೋಣ. ಕ್ಯಾರೇಜ್ ಇನ್ವರ್ಡ್ ಅದ 1,100 ಅದ. ಈ 1,100 ಹೀಗೆ ಎಂಟ್ರಿ ಮಾಡಬೇಕು. ಬಿ ಪ್ರೆಸ್ ಮಾಡಿ ಇಲ್ಲಿ
ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ ಬರ್ತದೆ. ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ ಒಳಗೆ ಮತ್ತೆ ಯಾವುದು ಅಂತ ನೋಡೋಣವಾ. ಬಿಲ್ಸ್ ರಿಸೀವಬಲ್, ಬಿಲ್ಸ್ ಅಲ್ಲ, ಡಿಸ್ಕೌಂಟ್ ಅಲೋ ಅಂತದೆ, ಸಾರಿ ಡಿಸ್ಕೌಂಟ್ ಅಲೋ. ಈ ಡಿಸ್ಕೌಂಟ್ ಅಲೋ ಒಳಗೆ ನಮಗೆ ಡಿಸ್ಕೌಂಟ್ ಅಲೋ ಎಷ್ಟಿದೆ ಅಂತ ನೋಡ್ಬೇಕಾಗ್ತದೆ. 1000 ಅದ. ಈ 1000 ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಬಿ ಎಂಟರ್, ಮತ್ತೆ ಲಿಸ್ಟ್ ಆಫ್ ಲೆಡ್ಜರ್ ಒಳಗೆ ಬಂದು, ಹಾಗಾದರೆ ನೆಕ್ಸ್ಟ್ ಯಾವುದಿದೆ, ಡ್ರಾಯಿಂಗು, ಫರ್ನಿಚರು, ಇನ್ವೆಸ್ಟ್ಮೆಂಟು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು, ಲೋನ್ಸು, ಮಷಿನರಿ, ವೇಜಸ್ ಪಿ ಎಲ್ 200 ಅದ. 200 ವೇಜಸ್ ಪಿ ಎಲ್, ಪರ್ಚೇಸ್ ರಿಟರ್ನ್, ರೆಂಟ್ ಅಮೌಂಟು, ರೆಂಟ್ ಎಷ್ಟದ ರೀ, 2000 ಅದ. ಈ 2000 ಎಂಟ್ರಿ ಮಾಡೋಣ. ಮತ್ತೆ ಬಾಯ್ ರೆಂಟು. ನೆಕ್ಸ್ಟ್ ರಾಯಲ್ಟಿ ಎಷ್ಟದ ರೀ, ರಾಯಲ್ಟಿ 6000 ಅದ. ಈ 6000 ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಬಾಯ್. ನೆಕ್ಸ್ಟ್ ರಾಯಲ್ಟಿ ಆದಮೇಲೆ ಸ್ಯಾಲ್ರಿ ಅದ ರೀ, ಸ್ಯಾಲ್ರಿ 5900 ಅದ ರೀ, ಸ್ಯಾಲ್ರಿ 5900 ಅದ ರೀ. ಇದನ್ನ ಎಂಟ್ರಿ ಮಾಡೋಣ. 5900. ನೆಕ್ಸ್ಟ್ ಬಾಯ್. ಸ್ಯಾಲ್ರಿ ಆದಮೇಲೆ ಸೇಲ್ಸ್ ರಿಟರ್ನ್, ರಾಯಲ್ಟಿ ಆಗಿದೆ ರೀ, ಸ್ಯಾಲ್ರಿ, ಸೇಲ್ಸ್ ಅಲ್ಲ, ಸೇಲ್ಸ್ ರಿಟರ್ನ್ ಇಲ್ಲ, ಡೆಬಿಟ್ ಅಲ್ಲ, ವೇಜಸ್ ಒಂದದ ಕೊನೆಗೆ. ಈ ವೇಜಸ್ ಅಂತ ತಗೋತೀನಿ. ವೇಜಸ್ಸು 600 ಅದ. ಈ 600 ಎಂಟ್ರಿ ಮಾಡೋಣ. 600 ಅದ ರೀ ವೇಜಸ್ 600 ಅದ. ಈ 600 ಎಂಟ್ರಿ ಮಾಡೋಣ. ನೆಕ್ಸ್ಟ್ ಬಾಯ್. ಮತ್ತು ಇನ್ನೊಂದೇನೋ ಬಿಟ್ಟಿದ್ದೀವಿ, ಡಿಪ್ರಿಷಿಯೇಷನ್, ಬಿಲ್ಡಿಂಗ್ ಆ್ಯಂಡ್ ಮಷಿನರಿ, ಫರ್ನಿಚರ್ ಅಂತ ಬಿಟ್ಟಿದ್ದೀವಿ. ಸೊ ಅದನ್ನು ಕೂಡ ಪಿ ಎಲ್ ಅದರೊಳಗೆ ತಗೋಣ. 8325 ಅಂತ ಬರ್ತದೆ. ಸೊ ಇದನ್ನು ಕೂಡ ಎಂಟ್ರಿ ಮಾಡ್ತೀವಿ. ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಕೊನೆಗೆ ಕ್ಯಾಶ್ ಅಂತ ತಗೊಂಡು 2 ಮಾಡಿ ಕ್ಯಾಶ್ ತಗೊಂಡು ಕಂಪ್ಲೀಟ್ ಮಾಡೋಣ. ಹಾಗಾದರೆ ಕಂಪ್ಲೀಟ್ ಆಯಿತು. ಇಲ್ಲಿ ನಾನು ಒಂದು ಯಾವುದು ಪೇಜ್ ಅಪ್ ಒಂದು ಕ್ಲಾಸ್ ಇದೇನು 10,000 ಕ್ಯಾಶ್ ಅಟ್ ಬ್ಯಾಂಕ್ ಸಪ್ರೇಟಾಗಿ ಹಾಕಿದ್ದೆ ಮೊದಲು. ಅದನ್ನು ಡಿಲೀಟ್ ಮಾಡಬೇಕಾದ್ರೆ ಆಲ್ಟ್ ಡಿ ಪ್ರೆಸ್ ಮಾಡಿ ಡಿಲೀಟ್, ಅಂದರೆ ಬಿಫೋರ್ ಹಾಗೆ ಒಂದು ಎಕ್ಸ್ಟ್ರಾ ಎಂಟ್ರಿ ಮಾಡಿದ್ದೀವಿ, ಅದನ್ನು ಕೂಡ ಡಿಲೀಟ್ ಮಾಡ್ತಾ ಇದ್ದೀನಿ ಮಾಡಿದ್ದೆ. ಸೊ ನಮಗೆ ಎಂಟ್ರಿ ಮಾಡಿದ್ದಿಲ್ಲಿ ಕಾಣ್ತಾ ಇದೆ. ಹಾಗೆ ನೆಕ್ಸ್ಟ್ ಒನ್ ನಮಗೆ ರಿಸಿಪ್ಟ್ ವೋಚರ್ ಬೇಕಾಗ್ತದೆ. ಈ ರಿಸಿಪ್ಟ್ ವೋಚರನ್ನು ಎಂಟ್ರಿ ಮಾಡೋಣ. ಈ ರಿಸಿಪ್ಟ್ ವೋಚರಲ್ಲಿ ಏನು ಬರ್ತದೆ ನೋಡೋಣವಾ. ರಿಸಿಪ್ಟ್ ವೋಚರ್, ಈ ರಿಸಿಪ್ಟ್ ವೋಚರ್ ಒಳಗೆ ನಮಗೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇನ್ಕಮ್ಸ್ ಬರ್ತದೆ. ಅದರೊಳಗೆ ನಾವು ಅದು ಎಕ್ಸಾಂಪಲ್ ಪೇಮೆಂಟ್ ವೋಚರ್ನಾಗ ಬಾಯ್ ಮಾಡ್ತಾ ಹೋಗಿದ್ವಿ. ಇಲ್ಲಿ 2 ಅಂತ ಮಾಡಿಕೊಂಡು ಲಾಸ್ಟ್ನಾಗ ಬಾಯ್ ಕ್ಯಾಶ್ ಮಾಡ್ಬೇಕಾಗ್ತದೆ. ಸೊ 2 ತೊಗೊಂಡು ಕೊನೆಗೆ ಬಾಯ್ ಕ್ಯಾಶ್ ಅಂತ ಎಕ್ಸಾಂಪಲ್ ಮಾಡ್ತೀವಿ. ಅದೇ ರೀತಿ ನಮಗೆ ರಿಸಿಪ್ಟ್ ವೋಚರ್ ಒಳಗೆ ಯಾವ ಬರ್ತವೆ, 2 ಅಂತದ ರೀ. ಇಲ್ಲಿ ಇಂಡೈರೆಕ್ಟ್ ಇನ್ಕಮ್ ಬರುವಂತ ಅಂದರೆ ಡಿಸ್ಕೌಂಟ್ ರಿಸೀವ್ಡ್ ಒಂದು ಬರ್ತದೆ. ಇದೆ ಡಿಸ್ಕೌಂಟ್ ರಿಸೀವ್ಡ್ 4000 ಅದ ರೀ. ಡಿಸ್ಕೌಂಟ್ ರಿಸೀವ್ಡ್ 4000 ಅದ. ಈ 4000 ಎಂಟ್ರಿ ಮಾಡೋಣ. ನೆಕ್ಸ್ಟ್ ಟಿ ಪ್ರೆಸ್ ಮಾಡಿ 2 ಬರ್ತದೆ. ನೆಕ್ಸ್ಟ್ ಡ್ರಾಯಿಂಗ್, ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಪಿ ಎಲ್ ಅದ ರೀ 200, ಅದನ್ನು ಎಂಟ್ರಿ ಮಾಡ್ತೀವಿ. ಇಲ್ಲಿ ಕಂಪ್ಲೀಟ್ ಎರಡೇ ಇರೋದ್ರಿಂದ ಎರಡೇ ಎಂಟ್ರಿ ಮಾಡಿ ಟು ಕ್ಯಾಶ್ ಎಂಟ್ರಿ 4000 ಕಂಪ್ಲೀಟ್. ಇದಿಷ್ಟು ನಾವು ಕಾಂಟ್ರಾ ವೋಚರ್, ಪೇಮೆಂಟ್ ವೋಚರ್ ಮತ್ತು ರಿಸಿಪ್ಟ್ ವೋಚರನ್ನು ಎಂಟ್ರಿ ಮಾಡುವುದು. ಈ ರೀತಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಬೇಕಾದರೆ ಪೇಜ್ ಅಪ್ ಅನ್ನು ಪ್ರೆಸ್ ಮಾಡಿರಿ ಅಥವಾ ಪೇಜ್ ಅಪ್ ಪೇಜ್ ಡೌನ್ ಅನ್ನು ಪ್ರೆಸ್ ಮಾಡ್ತಾ ಹೋದರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಹಾಗಾದರೆ ನಾವು ಯಾವ್ಯಾವುದು ಎಂಟ್ರಿ ಮಾಡಿದ್ದೀವಿ ಅಂತೇಳಿ. ನೋಡಿ ವಿದ್ಯಾರ್ಥಿಗಳು, ನಾವು ಫಸ್ಟ್ ಮಾಡಿದ್ವಿ ಪೇಮೆಂಟ್ ವೋಚರ್ ಎಂಟ್ರಿ ಮಾಡಿದ್ವಿ.
ಮತ್ತು ಪೇಜಪ್ ಮಾಡ್ತೀನಿ. ರಿಸಿಪ್ಟ್ ವೋಚರ್ ಪೇಮೆಂಟ್. ಹಾಗಾದರೆ ಕಾಂಟ್ರಾ ವೋಚರು ಡಿಲೀಟ್ ಆಗಿದೆ, ನಾವು ಡಿಲೀಟ್ ಮಾಡಿದ್ದೀವಿ. ಕಾಂಟ್ರಾ ವೋಚರ್ ಎಂಟ್ರಿ ಮಾಡೋದು ಹೇಗಂತ ನೋಡೋಣ. ಒಂದು ಸಾರಿ ಎಸ್ಕೇಪನ್ನು ಪ್ರೆಸ್ ಮಾಡ್ತೇನೆ. ಈಗ ಕಾಂಟ್ರಾ ವೋಚರ್ ಎಂಟ್ರಿ ಮಾಡಿ ಕಾಂಟ್ರಾ ವೋಚರ್ ತೋತೀನಿ. ಕ್ಯಾಶ್ ಇಲ್ಲಿ 10,000 ಇತ್ತು, ಈ 10,000 ಎಂಟ್ರಿ ಮಾಡ್ತೀನಿ. ಕ್ಯಾಶ್ ಅಟ್ ಬ್ಯಾಂಕ್ ಅಕೌಂಟ್ ಕಂಪ್ಲೀಟ್. ಇಲ್ಲಿ ಅಮೌಂಟನ್ನು ಮೆನ್ಷನ್ ಮಾಡಬೇಕಾಗ್ತದೆ. ನಾವು ಬ್ಯಾಂಕಿಗೆ ಏನಾರ 2,000 ಇದ್ದು, 100 ಇದ್ದು, 500 ಇದ್ದು ಏನು ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ನಾವು ಕಂಪ್ಲೀಟ್ ಎಷ್ಟು ಬರೀಬೇಕಾಗ್ತದೆ. ನಾನು ಟೋಟಲ್ ಇಲ್ಲಿ ಏನು ಮಾಡ್ತೀನಿ, 10,000 ಎಂಟ್ರಿ ಮಾಡ್ತೀನಿ. ಕಂಪ್ಲೀಟ್. ಹಾಗಾದರೆ ನಾವೀಗ ಎಂಟ್ರಿ ಮಾಡಿರೋದನ್ನು ಎಂಟ್ರಿ ಆಗಿರ್ತದೆ. ಇನ್ನು ಪರ್ಚೇಸ್ ಆ್ಯಂಡ್ ಸೇಲ್ಸ್ ಬರ್ತದೆ. ಪರ್ಚೇಸ್ ಆ್ಯಂಡ್ ಸೇಲ್ಸ್ ಮುಂದಿನ ಕ್ಲಾಸ್ಗಳಲ್ಲಿ ಅಂದರೆ ಕ್ಲಾಸ್ 15ನಲ್ಲಿ ನೋಡ್ತಾ ಇರಿ. ಇಲ್ಲಿವರೆಗೂ ತಮಗೆ ಧನ್ಯವಾದಗಳು.